ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನಮ್ಮ KCET ಅಪ್ಲಿಕೇಶನ್ ಕಳೆದು ಹೋಗಿದೆ. KCET ಅಪ್ಲಿಕೇಶನ್ ಎಡಿಟಿಂಗ್ ಚಾನ್ಸ್ ಕೊಡ್ತಾರೆ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ರಿಮೈಂಡರ್ ಏನು ಅಂತ ಹೇಳಿದ್ರೆ, ಇವತ್ತಿನಿಂದ ಜೂನ್ 25ರಿಂದ ಕ್ಲಾಸ್ ಬಿ, ಕ್ಲಾಸ್ ಸಿ ಮುಂತಾದ ಕ್ಲಾಸ್ ಕೋಡ್ಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ KA ಆಫೀಸಲ್ಲಿ ನಡೆಸ್ತಾ ಇದ್ದಾರೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ಕ್ಲಾಸ್ ಅಂಡರ್ ಬರ್ತಾ ಇದ್ರೆ KA ಆಫೀಸ್ ಬೆಂಗಳೂರಿಗೆ ನಿಮ್ಮ ರ್ಯಾಂಕಿಂಗ್ ನ ಪ್ರಕಾರ ಅಂದ್ರೆ ಶೆಡ್ಯೂಲ್ ರಿಲೀಸ್ ಮಾಡೋದಲ್ವಾ, ಅದ್ರ ಪ್ರಕಾರ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಲ್ಗೊಳ್ಳಿ. ನಂತರ ಕ್ಲಾಸ್ ಎ ಮುಂತಾದ ಕ್ಲಾಸ್ಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ, ಈ ಎಲ್ಲ ಕ್ಲಾಸ್ಗೆ ಒಳಪಟ್ಟ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ನಡೆಯುತ್ತೆ. ಅವರು KA ಆಫೀಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಅದೇ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಕಳೆದುಕೊಂಡಿದ್ವಿ, ಈಗ ಮುಂದೆ ಏನ್ ಮಾಡೋದು ಈ ರೀತಿ ಪ್ರಶ್ನೆಯನ್ನ ಕೇಳಿದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಹಿಂದಿನ ವರ್ಷಗಳಲ್ಲೂ ಕೂಡ ತುಂಬಾ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಅನ್ನ ಕಳೆದುಕೊಂಡಿರ್ತಿದ್ರು. ಅಂತಹ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಮೊದಲು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಕೊಡ್ತಿದ್ರು ಅಥವಾ ಲಿಂಕ್ ಅನ್ನ ಕೊಡ್ತಿದ್ರು. ಅದರ ಮೂಲಕ ವಿದ್ಯಾರ್ಥಿಗಳು ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಿತ್ತು. ಸೊ ಈ ವರ್ಷ ಕೂಡ ಆ ಒಂದು ಫೆಸಿಲಿಟಿಯನ್ನ ಕೊಡಬಹುದು. ವೇಟ್ ಮಾಡೋಣ. ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಪ್ಷನ್ ಇರುತ್ತೆ. ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರ ಅಂತ ಹೇಳಿದ್ರು. ಈ ಹಿಂದೆ DD ಚಂದನ ವಾಹಿನಿಯಲ್ಲಿ ಏನು ಪ್ರೋಗ್ರಾಮ್ ಬಂದಿತ್ತು, ಅದರಲ್ಲಿ KEA ದ ಅಧಿಕಾರಿಗಳು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಂತ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೊದಲು ಯಾವ ರೀತಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಇತ್ತು ಆ ರೀತಿ ಕೊಡಲ್ಲ. ಕೆಲವು ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಅನ್ನ ಕೊಡ್ತಾರೆ. ಸೊ ಅದಕ್ಕೂ ಕೂಡ ವೇಟ್ ಮಾಡಬೇಕು, ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ, ಹಾಗೆ ಯಾವಾಗ ಈ ಒಂದು ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ ಅದನ್ನು ಕೂಡ ವೇಟ್ ಮಾಡಬೇಕು. ವೇಟ್ ಮಾಡಿ ನೋಡೋಣ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.